ಪ್ರೀತಿ ವಿದ್ಯಾರ್ಥಿಗಳೇ ಮತ್ತು ನನ್ನ ಮಿತ್ರರೇ, ಮತ್ತೊಮ್ಮೆ ಎಲ್ಲರಿಗೂ ಆರಾಧ್ಯ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ವಾಟ್ ಈಸ್ ದ ವರ್ಡ್ ಆರ್ಡರ್ ಇನ್ ಇಂಗ್ಲೀಷ್ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಇಂಗ್ಲೀಷ್ ವರ್ಡ್ ಆರ್ಡರ್ದಲ್ಲಿ ಎಷ್ಟು ಸ್ಥಾನಗಳಿರ್ತವೆ? ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು ಮತ್ತು ಆಬ್ಜೆಕ್ಟು, WWP ಅಂತ ಹೇಳಿದ್ದೆ. WWP ಅಂದ್ರೇನು? ವರ್ಡ್ ವಿತ್ ಪ್ರಿಪೋಸಿಷನ್ ಅಂತ ಹೇಳಿ ಸ್ವಲ್ಪ ಕಲಿಯೋದಕ್ಕೆ ಈಸಿ ಆಗೋ ಥರದಲ್ಲಿ ನಾವು ವಾಕ್ಯವನ್ನು 5 ಭಾಗ ಮಾಡಿ ಹೇಳಿದ್ವಿ ನಾವು. ಸೊ ಆದ್ದರಿಂದ ಈಗ ಆ ಕನ್ನಡದ ವಾಕ್ಯವನ್ನು ಕೊಟ್ಟಾಗ ನಾವು ಆ ವರ್ಡ್ ಆರ್ಡರ್ ಪ್ರಕಾರ ಆ ಶಬ್ದಗಳನ್ನು ಆಯಾ ಜಾಗದಾಗಿಟ್ಟರೆ ಯಾವ ರೀತಿ ಅದು ಇಂಗ್ಲೀಷ್ ಸೆಂಟೆನ್ಸ್ ಆಗ್ತದೆ ಅನ್ನೋದ್ರ ಬಗ್ಗೆಯೂ 1-2-3 ಕನ್ನಡ ವಾಕ್ಯಗಳನ್ನು ನಾನು ಕೊಟ್ಟು ನಿಮಗಾಗಲೇ ತಿಳಿಸಿದ್ದೆ. ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಹಲವಾರು ಕನ್ನಡದ ವಾಕ್ಯಗಳನ್ನು ಕೊಟ್ಟು ಇಂಗ್ಲೀಷ್ನಾಗ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ಹೇಳಿಕೊಟ್ಟು, ಸೊ ಟ್ರಾನ್ಸ್ಲೇಷನ್ ಮಾಡೋದು ಯಾವ ರೀತಿ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ರೂಢಿ ಮಾಡಿಸ್ತೇನೆ. ಸೊ ಇವತ್ತು ಈ ವಿಡಿಯೋದಲ್ಲಿ ನನಗೆ ಜನ ಸ್ವಲ್ಪ ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಸ್ವಲ್ಪ ಮಾತಾಡಬೇಕು, ಆ ರೀತಿ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತ ಕೇಳಿದ್ದಕ್ಕೋಸ್ಕರವಾಗಿ ನಾವಿವತ್ತು ಸ್ಪೋಕನ್ ಇಂಗ್ಲೀಷ್ನಲ್ಲಿ ನಮ್ಮ ಸ್ವಲ್ಪ ಮೊದಲು ಏನು ಮಾಡಬೇಕು, ಸೊ ಹೌ ಟು ಟಾಕ್ ಆನ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್, ಹೌ ಟು ಟಾಕ್ ಅಬೌಟ್ ಅವರ್ ಡೈಲಿ ರುಟೀನ್ ಅನ್ನೋದ್ರ ಬಗ್ಗೆ ಸಣ್ಣ ವಾಕ್ಯಗಳನ್ನು ಮಾಡಿ ಹೆಂಗೆ ಮಾತಾಡೋದು ಅಂತ ಹೇಳ್ಕೊಡ್ತೀನಿ ಮಿತ್ರರೇ. ಸೊ ಮಾತಾಡುವಾಗ ನಮಗೆ ಕಾಲಗಳ ತಿಳುವಳಿಕೆ ಇಲ್ಲದೇ ನಾವು ಮಾತಾಡೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ನಾವು ಕಾಲಗಳನ್ನೂ ಅರ್ಥ ಮಾಡ್ಕೋತಾ ಸೊ ನಾವು ಮಾತಾಡೋದು ಹೇಗೆ ಅನ್ನೋದನ್ನು ಕೂಡ ನಾವು ಒಮ್ಮೆಲೆ ಸ್ವಲ್ಪ ನಾವು ತಿಳ್ಕೋತಾ ಹೋಗೋಣ ಅನ್ನುವಂತಹ ಮಾತನ್ನು ಹೇಳಿಬಿಟ್ಟು ನಾನು ಪ್ರಯತ್ನ ಮಾಡ್ತೀನಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ನಮ್ಮ ಒಂದು ಸಾಮಾನ್ಯವಾದಂತಹ ಸಾದಾ ವರ್ತಮಾನ ಕಾಲವನ್ನು ಹೇಳ್ತಾ, ಸೊ ಹೌ ಟು ಟಾಕ್ ಆನ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಅನ್ನೋದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಹುಶಃ ಅದು ನಿಮಗೆ ಸರಿಯಾಗಿ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿದರೆ ಅದು ಮಾತಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಬಿಟ್ಟು, ಅದು ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ದಯಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, ನೀವು ಬೆಲ್ ಬಟನ್ ಮೇಲೆ ನೀವು ಪ್ರೆಸ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರ್ತದೆ, ನೀವು ಪಾಠವನ್ನು ಕೇಳ್ಬೋದು ಅನ್ನುವಂಥ ವಿನಂತಿಯನ್ನು ತಮಗೆ ಸಲ್ಲಿಸ್ತಾ, ಈಗ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸಲ್ಲಿ ಹೌ ಟು ಟಾಕ್ ಆನ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊತಾ ಹೋಗ್ತೀನಿ. ನೋಡೋಣ ಗೆಳೆಯಂದಿರಿ. ಈಗ ನಮ್ಮ ಪ್ರಶ್ನೆ ಏನು ಮಾಡಿದ್ವಿ ನಾವು? ಟೆಲ್ಲಿಂಗ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್, ಟಾಕ್ ಆನ್ ಅವರ್ ಡೈಲಿ ರುಟೀನ್. ನಾವು ಯಾರ್ದಾದ್ರೂ ಮುಂದೆ ನಾವು ಏನು ಮಾಡ್ತೀವಿ ಡೈಲಿ, ನಮ್ಮ ದಿನನಿತ್ಯ ಹವ್ಯಾಸಗಳ ಬಗ್ಗೆ ಮಾತಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಕಲ್ಪನೆ ಇರಬೇಕು. ನಾವು ಏನೇನಾರು ಮಾತಾಡಿಬಿಡ್ತೀವಿ, ಸ್ವಲ್ಪ ಮುಜುಗರ ಅನ್ನಿಸ್ತದೆ. ಭಾಳ ಮಂದಿ ಐ ಎನ್ ಜಿ ಹಚ್ಚಿಕೊಂಡು ಐ ಆಮ್ ವರ್ಕಿಂಗ್ ಸೊ ಐ ಆಮ್ ವರ್ಕಿಂಗ್ ಈಸ್ ನಾಟ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್. ನೀವೇನಂತೀರಿ? ಈಜು ಮತ್ತು ING ರೂಪ ನೀವು ಉಪಯೋಗ ಮಾಡಿಬಿಟ್ರಿ ಅಂತಂದರೆ ನೀವು ಸದ್ಯ ಮಾಡ್ತಿದ್ದೀರಿ ಅಂತ ಹೇಳ್ತದೆ. ಸೊ ಅದಕ್ಕೆ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಅಂತ ಕರೀತಾರೆ. ಸೊ ಆದ್ದರಿಂದ ತಪ್ಪು. ಹಾಗಾದರೆ ಹೌ ಟು ಟೆಲ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್, ಸೊ ಟೆಲ್ಲಿಂಗ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್, ಟಾಕ್ ಆನ್ ಅವರ್ ಡೈಲಿ ರುಟೀನ್, ನಾವು ಅದ್ರ ಬಗ್ಗೆ ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಪ್ರೀತಿ ಮಿತ್ರರೇ, ಈಗ ನಾವು ಏನಾದರೂ ಮಾತಾಡಬೇಕಾದ್ರೆ ನಾವು ವಿ ಶುಡ್ ನೋ ವಾಟ್ ಆರ್ ದಿ ಹೆಲ್ಪಿಂಗ್ ವರ್ಬ್ಸ್ ಯೂಸ್ಡ್ ಇನ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾವು ಸಹಾಯಕ ಕ್ರಿಯಾಪದಗಳು ಇರಲಾರ್ದೇ ನಾವು ಮಾತಾಡೋಕ್ಕಾಗೋದಿಲ್ಲ. ಹಾಗಾದ್ರೆ ಇಫ್ ಯು ವಾಂಟ್ ಟು ಟಾಕ್ ಆನ್ ಅವರ್ ಡೈಲಿ ರಿಟರ್ನ್, ವಾಟ್ ಆರ್ ದಿ ಹೆಲ್ಪಿಂಗ್ ವರ್ಬ್ಸ್ ಟು ಬಿ ಯೂಸ್ಡ್ ಅನ್ನೋದನ್ನು ನಾವು ನೋಡ್ಕೋಬೇಕಾಗ್ತದೆ. ಏನು ಹೆಲ್ಪಿಂಗ್ ವರ್ಬ್ ಬರ್ತಾವೆ ಇಲ್ಲಿ? ಸಿಂಪಲ್. ನಾವು ವಿ ಶುಡ್ ಯೂಸ್ ಓನ್ಲಿ 2 ಹೆಲ್ಪಿಂಗ್ ವರ್ಬ್ಸ್ ಇನ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾವು ಡೂ ಮತ್ತು ಡಸ್ಗಳ ಉಪಯೋಗ ನಮಗೆ ಗೊತ್ತಿರಬೇಕು. ನೋಡಿರಿ, ಡೂ ಅನ್ನೋದು ಕ್ರಿಯಾಪದನ ಆಗಿ ಬರ್ತದೆ, ಮತ್ತು ಬೇರೆ ಅದನ್ನು ಬಿಟ್ಬಿಡ್ರಿ. ಡೂ ಮತ್ತು ಡಸ್ಗಳನ್ನು ನಾವು ಯಾವಾಗಲೂ ಸಹಾಯಕ ಕ್ರಿಯಾಪದ ಆಗಿ ಉಪಯೋಗಿಸ್ಕೋತೀವಿ. ಅದರ ಹೆಲ್ಪ್ನಿಂದ ನಾವು ಪ್ರಶ್ನೆ ಮಾಡ್ತೀವಿ, ನೆಗೆಟಿವ್ ಫಾರ್ಮ್ ಮಾಡ್ತೀವಿ, ನಾವು WH ಕ್ವಶನ್ಗಳನ್ನು ನಾವು ಮಾಡ್ತೀವಿ. ಸೊ ಹಾಗಾದರೆ ಡೂ ಡಸ್ ಹೆಲ್ಪಿಂಗ್ ವರ್ಬ್ಗಳು ಬರ್ತಾವೆ ಅಂತ ಕಲ್ಪನೆ ಇದ್ದ ಮೇಲೆ ಈ ಡೂ ಡಸ್ಗಳ ಉಪಯೋಗ ಹೇಗೆ ಮಾಡಬೇಕು ಅನ್ನೋದು ಪರಿಜ್ಞಾನನೂ ಕೂಡ ನಮಗೆ ಗೊತ್ತಿರಬೇಕು. ಹೌದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಅಂದರೆ ಇಫ್ ವಿ ವಾಂಟ್ ಟು ಟಾಕ್ ಆನ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಆರ್ ಡೈಲಿ ರುಟೀನ್, ವಿ ಶುಡ್ ಯೂಸ್ ದಿ ಹೆಲ್ಪಿಂಗ್ ವರ್ಬ್ಸ್. ವಾಟ್ ಆರ್ ದೋಸ್ ಹೆಲ್ಪಿಂಗ್ ವರ್ಬ್ಸ್? ಡೂ ಡೋಸ್ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಡೂ ಡಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ಗಳು. ವಾಟ್ ಆರ್ ದ ಡೂ ಡಸ್? ಡೂ ಡಸ್ ಆರ್ ದ ಫಾರ್ಮ್ ಆಫ್ ಅ ಡೂ. ಇವು ಸ್ವಲ್ಪ ಪ್ರೈಮರಿ ಆಕ್ಸಿಲರೀಸ್ ಅಂತ ಕರಿತೀವಿ, ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಅಂತ. ಇನ್ನೊಂದಿದೆ ಡಿಡ್ ಅಂತ, ಅದ್ರ ಬಗ್ಗೆ ನಾವು ಭೂತಕಾಲ ಕಲಿಯುವಾಗ ಕಲಿಯೋಣ. ನಾವೀಗ
ಸೊ ಪ್ರೈಮರಿ ಆಕ್ಸಿಲರಿ ಡೂ ಡಸ್, ದೇ ಆರ್ ದ ಫಾರ್ಮ್ಸ್ ಆಫ್ ಡೂ ಆ್ಯಂಡ್ ಡಸ್. ಸ್ವಲ್ಪ ಇದು PUC ಹುಡುಗರಿಗೆ, SSLC ಹುಡುಗರಿಗೆ ಅದು ವಿಷಯ ಬರ್ತದೆ. ಬಟ್ ಸ್ಪೋಕನ್ ಇಂಗ್ಲೀಷ್ ಮಾತಾಡೋರಿಗೆ ಬರೀ ಡೂ ಡಸ್ ಹೆಂಗೆ ಉಪಯೋಗ ಮಾಡ್ಕೋಬೇಕು ಅಂತ ಕಲ್ತ್ರೆ ಸಾಕು. ಈಗ ನೋಡೋಣ ಮುಂದೇನಾಗ್ತದೆ ಅಂತ. ಹಾಗಾದರೆ ವೆನ್ ಡು ವಿ ಯೂಸ್ ದಿಸ್ ಟೆನ್ಸ್, ಈ ಕಾಲವನ್ನು ನಾವು ಹೆಂಗೆ ಉಪಯೋಗ ಮಾಡ್ಕೋಬೇಕು. ಅದರ್ವೈಸ್ ವೆನ್ ಡು ವಿ ಯೂಸ್ ಡೂ ಡಸ್ ಹೆಲ್ಪಿಂಗ್ ವರ್ಬ್ಸ್ ಅಂತ. ಈ ಹೆಲ್ಪಿಂಗ್ ವರ್ಬ್ಸನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು ವಾಕ್ಯದಲ್ಲಿ, ಎಲ್ಲಿ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ನಾವೀಗ ಒಂದಿಷ್ಟು ಎಕ್ಸಾಂಪಲ್ಗಳೊಂದಿಗೆ ನೋಡ್ಕೋತಾ ಹೋಗೋಣ. ಈಗ ನಾವು ವೆನ್ ಡು ವಿ ಯೂಸ್ ದಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆರ್ ಡೂ ಆ್ಯಂಡ್ ಡೋಸ್ ಅಂತ ಪ್ರಶ್ನೆ ಮಾಡಿಕೊಂಡಾಗ ಒಂದು ಉತ್ತರ ಇದೆ, ವಿ ಯೂಸ್ ದಿಸ್ ಟೆನ್ಸ್ ಟು ಟೆಲ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಆ್ಯಂಡ್ ಡೈಲಿ ರುಟೀನ್ಸ್ ಅಂತ ಅರ್ಥ ಮಾಡ್ಕೊಂಡಿರ್ಬೇಕು. ಅಂದರೆ ನಾವು ಡೂ ಡೋಸ್ಗಳನ್ನು ಅಥವಾ ವಿ ಯೂಸ್ ಡೂ ಆ್ಯಂಡ್ ಡೋಸ್ ಹೆಲ್ಪಿಂಗ್ ವರ್ಬ್ಸ್ ಟು ಟೆಲ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಅಂತ ನಮಗೆ ಗೊತ್ತಿರಬೇಕು. ನಾಟ್ ಓನ್ಲಿ ದ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಬಟ್ ವಿ ಯೂಸ್ ಡೂ ಆ್ಯಂಡ್ ಡೋಸ್ ಟು ಟೆಲ್ ಆರ್ ಟು ಟಾಕ್ ಆನ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಆ್ಯಂಡ್ ಡೈಲಿ ರುಟೀನ್ಸ್ ಅಂತಲೂ ಹೇಳಬೇಕಾಗ್ತದೆ. ನಮ್ಮ ದಿನನಿತ್ಯದ ಕಾರ್ಯಗಳು ಏನು ಅನ್ನೋದನ್ನು ಹೇಳಬೇಕಾದ್ರೂ ಕೂಡ ನಾವು ಡೂ ಡೋಸನ್ನು ಉಪಯೋಗಿಸ್ಕೋತೀವಿ ಅದನ್ನು ನಾವು ನೆನಪಿಟ್ಕೊಂಡಿರಬೇಕಾಗ್ತದೆ. ಹಾಗಾದರೆ ಏನು ನಮ್ಮ ಡೈಲಿ ರುಟೀನ್ಸ್ಗಳು ಯಾವುವು, ನಮ್ಮ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಯಾವುವು ಅಂತ ಆಲೋಚನೆ ಮಾಡಿಕೊಂಡಾಗ ಇಲ್ಲೇ ನಾ ಬರ್ದೇನು ನೋಡ್ರಿ, ಏನು ಹೇಳಿ ನೋಡೋಣ. ಸೊ ಇಲ್ಲಿ ವೇಕಿಂಗ್ ಅಪ್ ಅರ್ಲಿ ನಾವು ಹೇಳ್ತೀವಿ ದಿನಾಲು, ಹೇಳೋದು ನಮ್ಮ ರೂಢಿ ತಾನೇ. ಆ್ಯಂಡ್ ದೆನ್ ಹಿಯರ್ ಬ್ರಷಿಂಗ್ ಅವರ್ ಟೀತ್, ಯಾಕಂದ್ರೆ ನಾವು ವಿ ಬ್ರಷ್ ಎವ್ರಿ ಡೇ. ಆ್ಯಂಡ್ ದೆನ್ ಆಫ್ಟರ್ ಬ್ರಷಿಂಗ್ ವಿ ವಾಶ್ ಅವರ್ ಫೇಸ್. ಇಟ್ ಇಸ್ ಅ ಕಾಮನ್ ಡೈಲಿ ರುಟೀನ್ ಆಫ್ ಎವ್ರಿ ಒನ್ ಹಿಯರ್. ವಿ ಡ್ರಿಂಕ್ ಟೀ ಎವ್ರಿ ಡೇ ಇನ್ ದ ಮಾರ್ನಿಂಗ್. ಡ್ರಿಂಕಿಂಗ್ ಟೀ ಈಸ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್. ಹೌದು ತಾನೇ, ನೋಡೋಣ. ಆ್ಯಂಡ್ ಸಮ್ ಮೋರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್, ವಿ ಸ್ಲೀಪ್, ವಿ ಗೋ ಟು ಬೆಡ್ ಎವ್ರಿ ಡೇ. ಇದು ಮಾಡಿರ್ತೇವೆ. ಸೊ ಆಲ್ ದೀಸ್ ಆರ್ ಸಮ್ ಆಫ್ ಅವರ್ ಡೈಲಿ ರುಟೀನ್ಸ್ ಹಿಯರ್. ಈ ಡೈಲಿ ರುಟೀನ್ಗಳನ್ನು ವಾಕ್ಯದಲ್ಲಿ ಪ್ರಯೋಗ ಮಾಡಿ ಇಂಗ್ಲೀಷ್ನಲ್ಲಿ ಮಾತಾಡೋದು ಹೇಗೆ ಅನ್ನೋದನ್ನು ಈಗ ನಾವು ನೋಡೋಣ. ಸೊ ಇಲ್ಲಿ ಹೌ ಟು ಟೆಲ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್, ಹೌ ಟು ಟೆಲ್ ದೆಮ್ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಇಲ್ಲಿ ನಾನು ಒಂದು ಟೇಬಲ್ ಹಾಕಿ ನಿಮ್ಗೆ ವಿವರಣೆ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇಲ್ಲಿ ನಾನು ಹೇಳಿದ್ದೆ ವರ್ಡ್ ಆರ್ಡರ್ದಲ್ಲಿ ಸಬ್ಜೆಕ್ಟು ಹೆಲ್ಪಿಂಗ್ ವರ್ಬ್ ಅಂತ ಬರ್ತದೆ ಅಂತ. ಮುಂದೆ ನಾ ಇಲ್ಲಿ ಏನು ಮಾಡಿದ್ದೇನೆ ಅಂದರೆ ಇಲ್ಲಿ ಜಸ್ಟ್ ಒಂದು ಕಾಲಮ್ ಹಾಕೀನಿ ನಾನು, ಕಾಂಪ್ಲಿಮೆಂಟ್ ಅಂತ. ಕಾಂಪ್ಲಿಮೆಂಟ್ ಅಂದರೆ ಏನು, ಪೂರಕ ವಿಷಯ ಅಂತ. ಇದಕ್ಕೆ ಐ ವೇಕಪ್ ಅಂತ ಹೇಳೋದ್ರ ಬದಲಾಗಿ ಯಾವಾಗ ಹೇಳ್ತಿದ್ದಿ, ಹೆಂಗೆ ಹೇಳ್ತಿದ್ದಿ, ಎಲ್ಲಿ ಹೇಳ್ತಿದ್ದಿ ಅನ್ನೋದ್ರ ಬಗ್ಗೆ ಏನಾದರೂ ಇದ್ದರೆ ಹೇಳೋದಕ್ಕೆ ಕಾಂಪ್ಲಿಮೆಂಟ್ ಅಂತ ಕರೀತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಜಸ್ಟ್ ನಾವು ಸಬ್ಜೆಕ್ಟು ವರ್ಬ್ ಬಗ್ಗೆ ಮಾತಾಡಬೇಕು. ಹಾಗಾದ್ರೆ ಹೆಂಗೆ ಮಾತಾಡಬೇಕು, ವೇಕಿಂಗ್ ಅಪ್ ಈಸ್ ಅವರ್ ರೂಟೀನ್, ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ ತಾನೇ. ಸೊ ಹೇಳ್ತೀನಿ ನಾನು, ಅವಾಗ ಹೆಂಗೆ ಹೇಳಬೇಕು, ಐ ವೇಕಪ್, ಇಷ್ಟೇ ಸಾಕು. ಎಸ್, ದ ಸೆಂಟೆನ್ಸ್ ಈಸ್ ಕಂಪ್ಲೀಟೆಡ್. ಸೊ ಐ ವೇಕಪ್ ಯಾವಾಗ ಅಂತ ಕೇಳಿದಾಗ ಐ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ಎಷ್ಟು ಈಸಿ ಅದಲ್ಲ. ಏನು ನಾವು ಒಂದು ಪ್ರಿನ್ಸಿಪಲ್ ಉಪಯೋಗ ಮಾಡಿದ್ವಿ, ಸಬ್ಜೆಕ್ಟಿನ ಮುಂದೆ ನೇರವಾಗಿ ಕ್ರಿಯಾಪದದ ಬೇಸಿಕ್ ಫಾರ್ಮನ್ನು ಉಪಯೋಗಿಸ್ಕೊಂಡಿದ್ದೇವೆ. ಸೊ ವಿ ಹ್ಯಾವ್ ಯೂಸ್ಡ್ ದಿ ಬೇಸಿಕ್ ಫಾರ್ಮ್ ಆಫ್ ದ ವರ್ಬ್ ಇಮಿಡಿಯೇಟ್ ಆಫ್ಟರ್ ದಿ ಸಬ್ಜೆಕ್ಟ್ ಅನ್ನುವಂತಹ ನಿಯಮ ನೆನಪಿಟ್ಕೊಂಡಿರಬೇಕು ಇಲ್ಲಿ. ಸರ್ ಹಂಗಾರೆ ವಾಟ್ ಇಸ್ ದ ಹೆಲ್ಪಿಂಗ್ ವರ್ಬ್ ಹಿಯರ್ ಯೂಸ್ಡ್? ಎಸ್, ಡೂ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬರ್ತದೆ. ಅಂದರೆ ಹಿ, ಶಿ, ಇಟ್ ಇವುಗಳನ್ನು ಬಿಟ್ಟು ಎಲ್ಲ ಕಡೆಗೆ ಡೂ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಇರ್ತದೆ. ಮತ್ತು ಯಾಕೆ ಉಪಯೋಗ ಮಾಡಿಲ್ಲ, ವೈ ಡಿಡ್ಂಟ್ ಯು ಯೂಸ್ ಇಟ್ ಸರ್ ಅಂತ ಕೇಳಿದರೆ, ಸರಿ, ಪಾಸಿಟಿವ್ ಸೆಂಟೆನ್ಸನ್ನು ಹೇಳಬೇಕಾದಾಗ, ಪಾಸಿಟಿವ್ ಅಂದ್ರೇನು, ಮಾಡ್ತೀನಿ ಅಂತ ಹೇಳೋದು, ಮಾಡೋದಿಲ್ಲ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ಇರ್ತದೆ. ಯಾವಾಗ ಸ್ಟೇಟ್ಮೆಂಟ್ನಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇರ್ತದೆಯೋ ಅಲ್ಲಿ ಡೂ ಮತ್ತು ಡಸ್ಗಳು ಹೊರಗೆ ಕಾಣೋದಿಲ್ಲ. ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಮತ್ತು ಯಾವಾಗ ಕಾಣ್ತಾವೆ ಅನ್ನೋದನ್ನು ಕೂಡ ಹೇಳ್ತೀನಿ. ಪಾಸಿಟಿವ್ ಸೆಂಟೆನ್ಸನ್ನು ಬಿಟ್ಟು ಎಲ್ಲ ಕಡೆಗೆ ಡೂ ಡಸ್ ಹೊರಗೆ ಕಾಣ್ತದೆ, ನೆನಪಿಟ್ಕೊಂಡಿರ್ಬೇಕು. ಹಾಗಾದ್ರೆ ಈಗ ಡೂ ಡಸ್ ಬಿಟ್ಟು ಹೇಳಿಬಿಡೋಣ. ಸೊ ಜಸ್ಟ್ ನೀವು ಏನು ಮಾಡಬೇಕು, ಇಫ್ ಯು ವಾಂಟ್ ಟು ಟಾಕ್ ಆನ್ ಯುವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಆರ್ ಇಫ್ ಯು ವಾಂಟ್ ಟು ಟೆಲ್ ಅಬೌಟ್ ಯುವರ್ ಡೈಲಿ ರೂಟೀನ್ಸ್, ಯು ಶುಡ್ ಯೂಸ್ ದ ಸಬ್ಜೆಕ್ಟ್ ಆ್ಯಂಡ್ ದಿ ವರ್ಬ್ಸ್. ಎಲ್ಲಿ ಯು ಶುಡ್ ಯೂಸ್ ದಿ ಬೇಸಿಕ್ ಫಾರ್ಮ್ ಆಫ್ ದ ವರ್ಬ್ಸ್ ಇಮಿಡಿಯೇಟ್ ಆಫ್ಟರ್ ದ ಸಬ್ಜೆಕ್ಟ್ ಅಂತ ಕಲ್ಪನೆ ಇಟ್ಕೊಂಡಿರ್ಬೇಕು. ಕರ್ತೃಪದದ ಮುಂದೆ ಕ್ರಿಯಾಪದದ ಮೂಲ ರೂಪವನ್ನು ಉಪಯೋಗಿಸಿಬಿಟ್ರೆ ಅದು ಸಾದಾ ವರ್ತಮಾನ ಕಾಲ ಆಗ್ತದೆ. ನಿಮ್ಮ ಡೈಲಿ ರೂಟೀನ್ ಹೇಳ್ತದೆ, ವಿ ಬ್ರಷ್ ಅವರ್ ಟೀತ್. ಈಸಿ.
ಆ್ಯಂಡ್ ದೆನ್ ಯು ವಾಶ್ ಯುವರ್ ಹ್ಯಾಂಡ್ಸ್. ಹಿ ಡ್ರಿಂಕ್ ಟೀ, ಬಿಕಾಸ್ ಡ್ರಿಂಕಿಂಗ್ ಈಸ್ ಅವರ್ ಹ್ಯಾಬಿಟ್ ಅಂತ ಅರ್ಥ ಆಗಿಬಿಡ್ತದೆ ನಮಗಿಲ್ಲಿ. ಸೊ ಅಗೇನ್ ಸಮ್ ಮೋರ್ ಎಕ್ಸಾಂಪಲ್ಸ್ ಆರ್ ಗಿವನ್ ಹಿಯರ್. ಅವು ಯಾವ ಅಂತ ನೋಡೋಣ. ಹಿಯರ್ ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಸೊ ವಿ ಬ್ರಷ್ ಅವರ್ ಟೀತ್, ಯು ವಾಶ್ ಯುವರ್ ಹ್ಯಾಂಡ್ಸ್. ಇಲ್ಲಿ ಬರ್ದೇನು ನೋಡ್ರಿ, ನಾನು ಇಲ್ಲಿ ಹೀ ಡ್ರಿಂಕ್ ಟೀ ಅಂತ ಬರೆದೆ. ಹೀ ಡ್ರಿಂಕ್ ಟೀ ಅಂತ ಬಂದಾಗ ನಿಮ್ಗೆ ಸರಿನಾ? ಯಾಕೆ ನಾ ಏನು ಹೇಳಿದ್ದೆ ನಿಮಗೆ, ಕರ್ತೃಪದದ ಮುಂದೆ ಕ್ರಿಯಾಪದದ ಮೂಲ ರೂಪವನ್ನು ಬರೀರಿ ಅಂತ ಹೇಳಿಕೊಡ್ಲೆ ಮಕ್ಕಳು ಅದನ್ನ ಬರೆದು ಬಿಡ್ತವೆ. ಸರಿ, ನಾವು ಸರಿ ಅಂತ ಹೇಳ್ತೇವೆ. ಇದಾದ ಮೇಲೆ ಇದ್ರಾಗ ಏನು ಮಿಸ್ಟೇಕ್ ಅದ ಅಂತ ನಾವು ಮಕ್ಕಳಿಗೆ ಹೇಳ್ಕೊತಾ ಹೋಗಬೇಕು. ಏನದು ನಿಮ್ಗೆ ಹೇಳ್ತೀನಿ. ಏನಿಲ್ಲ ಅಂತಂದ್ರೆ ಯಾವಾಗಲೂ ಕೂಡ ಹೀ ಶಿ ಇಟ್ಟು ಬಂದಾಗ ಆಗಲ್ಲ ನಾ ಬರದೆ ಹೀ ಡ್ರಿಂಕ್ ಟೀ ಅಂತ ಬರದೆ. ನೋ, ಇಲ್ಲಿ ಏನು ಮಾಡ್ಬೇಕು ನಾವು ಹೇಳಿ ನೋಡೋಣ. ಹೀ ಡ್ರಿಂಕ್ ಟೀ ಅಂತ ಬರೀಬಾರ್ದು. ಹೀ ಶಿ ಇಟ್ಟುಗಳು ಬಂದಾಗ ಎಸ್ ಪ್ರತ್ಯಯ ಹಚ್ಚಬೇಕು ಕ್ರಿಯಾಪದಕ್ಕೆ. ಮೂಲ ರೂಪಕ್ಕೆ ಎಸ್ ಪ್ರತ್ಯಯ ಹಚ್ಚೋದು, ಮತ್ತು ಬೇರೆ ರೂಪಕ್ಕೆ ಹಚ್ಚೋದಿಲ್ಲ. ಡ್ರ್ಯಾಂಕ್ಸ್ ಅನ್ನಬಾರ್ದು, ಡ್ರಿಂಕಿಂಗ್ಸ್ ಅಲ್ಲ. ವಿ ಶುಡ್ ಆ್ಯಡ್ ಎಸ್ ಟು ದಿ ಬೇಸಿಕ್ ಫಾರ್ಮ್ ಆಫ್ ದ ವರ್ಬ್ ಅನ್ನೋದನ್ನು ನೆನಪಿಟ್ಕೊಂಡಿರ್ಬೇಕು. ಕ್ರಿಯಾಪದದ ಮೂಲ ರೂಪಕ್ಕೆ ಅಥವಾ ವರ್ತಮಾನ ರೂಪಕ್ಕೆ ನಾವು ಎಸ್ ಪ್ರತ್ಯಯ ಹಚ್ಚಬೇಕು. ಹೀ ಡ್ರಿಂಕ್ಸ್ ಟೀ. ಸಿ, ಲುಕ್ ಎಟ್ ದ ನೆಕ್ಸ್ಟ್ ಸೆಂಟೆನ್ಸ್ ಹಿಯರ್. ಏನಿದೆ? ಶಿ ಬಾತ್ಸ್ ಎವರಿ ಡೇ. ಇಲ್ಲಿ ಸಿಮಾ ಬಾತ್ಸ್ ಎವರಿ ಡೇ. ಓಕೆ, ಸೀಮಾ ಬಾತ್ಸ್ ಎವರಿ ಡೇ, ಶಿ ಬಾತ್ಸ್ ಎವರಿ ಡೇ. ಎಸ್ ಬರ್ದಿರಿನೇ ಇಲ್ಲಿ. ಯಾಕಂತಂದರೆ ಹೀ ಶಿ ಇಟ್ಟದ. ಯಾಕಂದರೆ ಈ ಹೀ ಶಿ ಇಟ್ಟು ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಡೂ ಡೋಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇದೆ ಅಂತ ನಮಗೆ ನೆನಪಿರಬೇಕು. ಅಲ್ಲಿ ಡೋ ಡೋಸ್ ಅದ ಅಂತ ತೋರಿಸೋದಕ್ಕೋಸ್ಕರವಾಗಿ ಕ್ರಿಯಾಪದಕ್ಕೆ ನಾವೇನು ಮಾಡ್ತೀವಿ, ಇಲ್ಲೇ ಎಸ್ ಪ್ರತ್ಯಯ ಹಚ್ಕೊಂಡೀವಿ ಅನ್ನೋದು ನಮಗೆ ಕಲ್ಪನೆ ಇರಬೇಕು. ಓಕೆ, ಸೊ ಈಗ ನೆಕ್ಸ್ಟ್ ಹೋಗೋಣ. ಸೊ ಇಲ್ಲೇನದ ಹೇಳಿ ನೋಡೋಣ. ದೇ ಪ್ಲೇ ಆನ್ ದ ಗ್ರೌಂಡ್. ಅಗೇನ್ ದೇ ಅಂತ ಬಂದ ಕೂಡಲೇ ಇಲ್ಲಿ ನಾವು ಕ್ರಿಯಾಪದಕ್ಕೆ ಎಸ್ ಪ್ರತ್ಯಯ ಹಚ್ಚಿಲ್ಲ. ನಾನು ಹೇಳಿದ್ದೇನೆ ಕೇವಲ ಹೀ ಶಿ ಇಟ್ಟುಗಳು ಬಂದಾಗ ಮಾತ್ರ ಅಂತ ನಾನು ಮೊದಲು ಹೇಳಿಬಿಟ್ಟೇನೆ. ಇಲ್ಲಿ ಡೂ ಅಂತ ಅದ ಅಂತ ತಿಳ್ಕೊಂಡಿರ್ಬೇಕು. ಎಸ್ ಅದ ಅಂದರೆ ಡಸ್ ಇರ್ತದೆ, ಎಸ್ ಇಲ್ಲ ಅಂದರೆ ಡೂ ಉಪಯೋಗ ಮಾಡೀನಿ ಅಂತ ಅರ್ಥ ನಿಮಗೆ ಕಲ್ಪನೆ ಇರಬೇಕು. ಒನ್ಸ್ ಅಗೇನ್ ಐ ರಿಪೀಟ್ ಹಿಯರ್. ಇಲ್ಲಿ ನೋಡ್ರಿ, ಐ ವೇಕ್ ಅಪ್. ದಿಸ್ ಈಸ್ ಅವರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್, ಬಟ್ ಐ ಯೂಸ್ ಸಮ್ ಕಾಂಪ್ಲಿಮೆಂಟ್ ಹಿಯರ್. ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಆ ಪ್ರಶ್ನೆ ಹೆಂಗೆ ಕೇಳ್ತೀನಿ ಹೇಳಿ ನೋಡೋಣ. ವೆನ್ ಡೂ ಯು ವೇಕ್ ಅಪ್? ಸರ್, ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ವಿ ಬ್ರಷ್ ಅವರ್ ಟೀತ್. ವಾಟ್ ಡು ಯು ಬ್ರಷ್? ವಿ ಬ್ರಷ್ ಅವರ್ ಟೀತ್. ಆ್ಯಂಡ್ ದೆನ್ ಯು ವಾಶ್ ಯುವರ್ ಹ್ಯಾಂಡ್ಸ್. ಯು ವಾಶ್ ಯುವರ್ ಹ್ಯಾಂಡ್ಸ್. ನಾವು ಇದು ನಮ್ಮ ಹೇಳ್ತಾನೆ. ಹಿ ಡ್ರಿಂಕ್ಸ್ ಟೀ. ಶಿ ಬಾತ್ಸ್ ಎವರಿ ಡೇ. ಇಟ್ ಬಾರ್ಕ್ಸ್ ಎಟ್ ನೈಟ್. ದೇ ಪ್ಲೇ ಆನ್ ದ ಗ್ರೌಂಡ್. ಎಲ್ಲಿ ಆಡ್ತಾರೆ? ದೇ ಪ್ಲೇ ಗ್ರೌಂಡ್ ಅಂದರೆ ಅವ್ರು ಆಡೋ ರೂಢಿ. ಎಲ್ಲಿ ಗ್ರೌಂಡ್ ಮೇಲೆ ಆಡೋ ರೂಢಿ ಅದ. ಕ್ಲಾಸ್ ರೂಮ್ನಾಗ ಆಡೋದಿಲ್ಲಪ್ಪ ಅವರು. ಎಲ್ಲಿ ಆಡ್ತಾರೆ? ಇಲ್ಲಿ ಆಡ್ತಾರೆ. ಎಲ್ಲಿ ಆಡ್ತಾರಲ್ಲ ಅವರು ಅಂತ ಹುಡುಗರನ್ನ ಕೇಳಿದ್ರೆ ಅವ್ರೇನು ಮಾಡ್ತಾರೆ ಹೇಳೋಣ. ಸರ್, ಇಲ್ಲೇ ಆಡ್ತಾರೆ ಅಂದರೆ ಆಡೋ ರೂಢಿ ಇಲ್ಲೇ ಅದ ಅಂತಾರೆ. ವೇರ್ ಡೂ ದೇ ಪ್ಲೇ? ದೇ ಪ್ಲೇ ಆನ್ ದ ಗ್ರೌಂಡ್. ಎಲ್ಲಿ ಆಡ್ತಾರಪ್ಪ ಅವ್ರು ದಿನಾಲು? ಇಲ್ಲೇ ಆಡ್ತಾರ ಅಂತ ಅವ್ರು ಆಡೋ ರೂಢಿ ಹೇಳ್ತಾರೆ. ಬಟ್ ನಾಟ್ ದೇ ಆರ್ ಪ್ಲೇಯಿಂಗ್ ನಾವು. ಅವ್ರು ಆಡ್ತಾ ಇಲ್ಲ, ಇವಾಗ ಆಡೋ ರೂಢಿ ಹೇಳ್ತೀವಿ ಅಂತ ಅರ್ಥ. ಸೊ ಇನ್ ದಿಸ್ ವೇ ನಾವು ಸಬ್ಜೆಕ್ಟ್ ಎದುರುಗಡೆಗೆ ಕ್ರಿಯಾಪದದ ಮೂಲ ರೂಪವನ್ನು ಇಟ್ಕೊಂಡು ಮಾತಾಡಿಬಿಟ್ರೆ ಅದು ಸಾದಾ ವರ್ತಮಾನ ಕಾಲ ಆಗ್ತದೆ ಮತ್ತು ನಿಮ್ಮ ಹ್ಯಾಬಿಚುವಲ್ ಆ್ಯಕ್ಷನ್ ಬಗ್ಗೆ ಹೇಳ್ದಂಗೆ ಆಗ್ತದೆ ಅನ್ನೋದನ್ನು ನೀವು ನೆನಪಿಟ್ಕೋಬೇಕು. ಇಲ್ಲಿ ಇನ್ನೊಂದು ಸರಿ ನೋಡಿರಿ, ನಾ ಇಲ್ಲಿ ಒಂದು ಪ್ರಯತ್ನ ಮಾಡಿದ್ದೀನಿ. ನಾ ಇಲ್ಲೇನದ ಅಂದ್ರೆ ಒಂದೇ ವಾಕ್ಯ ಓದ್ರಿ. ಸೊ ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ? ಡೂ ಅಂತಿದೆ, ಬಟ್ ಅದು ಸೈಲೆಂಟ್ ಇದೆ. ನಾನು ಅದನ್ನು ಎದ್ದು ಹೈಲೈಟ್ ಮಾಡಿಲ್ಲ, ಯಾಕಂದರೆ ಅದನ್ನು ಯೂಸ್ ಮಾಡಿಲ್ಲ ಅಂತ ಅರ್ಥ. ಐ ಡೂ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂದರೆ ವಾಕ್ಯದ ಅರ್ಥ ಅಂತೂ ಕೆಡೋದಿಲ್ಲ. ಬಟ್ ನಾವೇನು ಮಾಡಬೇಕು? ಸಾಮಾನ್ಯವಾಗಿ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಆ ಡೂ ಅನ್ನು ಉಪಯೋಗ ಮಾಡಬಾರ್ದು. ಸೊ ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ಡೂ ವೇಕ್ ಅಪ್ ಅರ್ಲಿ ದ ಮಾರ್ನಿಂಗ್ ತಪ್ಪಲ್ಲ, ಬಟ್ ಐ ವೇಕ್ ಅಪ್ ಅರ್ಲಿ ದ ಮಾರ್ನಿಂಗ್. ಆ್ಯಂಡ್ ದೆನ್ ಹಿಯರ್ ನೋಡ್ರಿ, ವಿ ಬ್ರಷ್ ಅವರ್ ಟೀತ್ ಅಂತ ಬರ್ದೀನಿ, ಬಟ್ ಡೂ ಅನ್ನು ನಾನು ಸೈಲೆಂಟಾಗಿ ಇಟ್ಟಿದ್ದೇನೆ. ಇಲ್ಲಿನೂ ಕೂಡ ಡೂ ಕಾಣ್ತದೆ ತಾನೇ? ಇದೆಲ್ಲ ಇಲ್ಲಿ. ಸೊ ಡೂ ಇಲ್ಲೇ ಕಾಣ್ತದೆ. ಸೊ ಅದೇ ರೀತಿಯಾಗಿ ಯು
ವಾಶ್ ಯುವರ್ ಹ್ಯಾಂಡ್ಸ್, ಯು ಡೂ ವಾಶ್ ಯುವರ್ ಹ್ಯಾಂಡ್ ಅದ ಡೂ ಎದ್ದು ಕಾಣೋದಿಲ್ಲ, ಇಲ್ಲಿ ವಾಶ್ ಅದ ಅಂದರೆ ಡೂ ಅದ ಅಂತ ಇಟ್ಕೊಂಡಿರಬೇಕು. ಇಲ್ಲಿ ನೋಡ್ರಿ ಏನು ಮಾಡ್ತದೆ, ಥರ್ಡ್ ಪರ್ಸನ್ದಲ್ಲಿ ರಘು ಅಂತ ಬಂದಾಗ ಡೋಸ್ ಅದ, ಯಾಕಂದರೆ ಹೀ ಶಿ ಇಟ್ಟು ಬಂದಾಗ ನಾ ಏನು ಹೇಳಿದ್ದೆ, ಡೋಸ್ ಬರ್ತದೆ ಅಂತ ಹೇಳಿದ್ದೆ. ಹೀ ಡೋಸ್, ಒಂದು ವೇಳೆ ಡೋಸ್ ಎದ್ದು ಕಾಣ್ತು ಅಂದಾಗ ಇದು ಎಸ್ ಹೋಗ್ಬಿಡಬೇಕು, ನೆನಪಿಟ್ಕೊಂಡಿರಿ. ಎಸ್ ಇಲ್ಲ ಇಲ್ಲಿ ಡೋಸ್ ಐತಿ ಅನ್ನೋದಕ್ಕೆ ನಾ ಇಲ್ಲಿ ಎಸ್ ಅನ್ನೋದನ್ನು ಸಿಂಪ್ಲಿ ನಾವು ಇಂಡಿಕೇಟ್ ಮಾಡಿರ್ತೀವಿ. ಇದನ್ನು ಯಾಕೆ ಎಸ್ ಹಚ್ಚಿರ್ತೀವಿ ಅಂದರೆ ಹಿಂದೆ ಇಲ್ಲಿ ಡೋಸ್ ಅಂತ ಬರಬೇಕು ಅನ್ನೋದನ್ನು ತೋರಿಸ್ತದೆ ಅದು. ಸೊ ಅದೇ ರೀತಿಯಾಗಿ ಇಟ್ ಡೋಸ್, ಸೊ ಇಲ್ಲೇನು ಹೇಳೋಣ, ಇಟ್ ಡೋಸ್ ಬಾರ್ಕ್ ಅನ್ನೋದು ಬದಲಾಗಿ ಇಟ್ ಬಾರ್ಕ್ಸ್ ಅಂತ ಹೇಳ್ತೀವಿ. ಅಗೇನ್ ಇಲ್ಲಿ ನೋಡ್ರಿ, ಸೊ ದೇ ಡೂ ಪ್ಲೇ ಆನ್ ದ ಗ್ರೌಂಡ್, ಅಥವಾ ನಾವು ಡೂ ಯೂಸ್ ಮಾಡೋದಿಲ್ಲ, ದೇ ಪ್ಲೇ ಆನ್ ದ ಗ್ರೌಂಡ್ ಅನ್ನೋದನ್ನು ನಾವು ಉಪಯೋಗ ಮಾಡ್ಕೋಬೇಕು. ಅಂದರೆ ಇಲ್ಲಿ ಏನು ತೋರಿಸಿದ್ದೇನೆಂದರೆ ಡೂ ಡಸ್ ಇರ್ತವೆ, ಎದ್ದು ಕಾಣೋದಿಲ್ಲ ಅನ್ನೋದನ್ನು ನಮಗೆ ಅರ್ಥ ಮಾಡ್ಕೋಬೇಕು ಅಂತ ಅರ್ಥ. ಹಾಗಾದರೆ ಇಲ್ಲಿ ಡೂ ಡಸ್ ಯಾವಾಗ ಎದ್ದು ಕಾಣ್ತವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ನಾವು ಬರೀ ಸ್ಟೇಟ್ಮೆಂಟ್ ಕೊಡೋದಿಲ್ಲ, ಒಮ್ಮೆ ಪ್ರಶ್ನೆ ಕೇಳಬೇಕಾದ ಸಂದರ್ಭನೂ ಬರ್ತದೆ. ನಾವು ಅವರ ಹ್ಯಾಬಿಚುವಲ್ ಆಕ್ಷನ್ ಬಗ್ಗೆ ನಾವು ಪ್ರಶ್ನೆ ಕೇಳಿದಾಗ ಹೆಂಗೆ ಉತ್ತರ ಕೊಡಬೇಕು ಅಂತ ಅರ್ಥ. ಈಗ ನಾವೇನು ಹೇಳಿದೀವಿ, ಸೊ ಸರ್ ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಹೇಳಿದ್ವಿ. ಅದಕ್ಕೆ ಪ್ರಶ್ನೆ ಏನು ಕೇಳ್ತೀವಿ ಹೇಳೋಣ. ಇಲ್ಲಿ ನೋಡ್ರಿ, ಪ್ರಶ್ನೆ ಕೇಳಬೇಕಾದ ಒಂದು ರೂಲ್ ಅದ, ಏನಂದರೆ ಇಲ್ಲಿ ನಾ ಏನು ಮಾಡಿದೆ ಹೇಳಿ ನೋಡೋಣ. ಸೊ ಸಬ್ಜೆಕ್ಟ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ ಅದ. ಪ್ರಶ್ನೆ ಕೇಳಬೇಕಾದಾಗ ಈ ಹೆಲ್ಪಿಂಗ್ ವರ್ಬು ಸಬ್ಜೆಕ್ಟ್ ಜಾಗದಾಗ ಬರಬೇಕು, ಸಬ್ಜೆಕ್ಟು ಹೆಲ್ಪಿಂಗ್ ವರ್ಬ್ ಜಾಗಕ್ಕೆ ಹೋಗಬೇಕು, ಎಕ್ಸ್ಚೇಂಜ್ ಮಾಡ್ಕೋಬೇಕು. ಅದರ್ವೈಸ್ ಯಾವಾಗಲೂ ಪ್ರಶ್ನೆ ಮಾಡಬೇಕಾದ್ರೆ ಸಬ್ಜೆಕ್ಟಿನ ಮುಂದುಗಡೆಗೆ ಹೆಲ್ಪಿಂಗ್ ವರ್ಬನ್ನು ಉಪಯೋಗಿಸ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಮಾಡಿದೆ ನಾನು ಡೂ ಅಂತ ಹೆಲ್ಪಿಂಗ್ ವರ್ಬ್ ಅದ, ಯು ಅನ್ನೋದಿಲ್ಲೇ ಸಬ್ಜೆಕ್ಟ್ ಅದ. ಸೊ ಅದರಿಂದ ಡೂ ಯು ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್ ಪ್ರಶ್ನೆ ಆಗಿಬಿಡ್ತದೆ. ಎಷ್ಟು ಈಸಿ. ಅದನ್ನು ನಾನು ಏನು ಮಾಡ್ತೇನೆ, ಇದು ಉಲ್ಟಾ ಬಲ್ಟಾ, ಐ ವೇಕಪ್, ಐ ಡೂ ವೇಕಪ್ ಬದಲಾಗಿ ಐ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ಇಲ್ಲಿ ಡೂ ಎದ್ದು ಕಾಣ್ತದೆ, ಇಲ್ಲಿ ಡೂ ಸೈಲೆಂಟ್ ಆಗಿಬಿಡ್ತದೆ. ಅದೇ ರೀತಿ ಎರಡನೇ ಪ್ರಶ್ನೆ ಅಂತ ಹೇಳಿ ನೋಡೋಣ. ಡೂ ಯು ಬ್ರಷ್ ಯುವರ್ ಟೀತ್, ಇಲ್ಲಿ ಡೂ ಹೈಲೈಟ್ ಅದ, ಇಲ್ಲೇ ಎಸ್ ವಿ ಬ್ರಷ್ ಅವರ್ ಹ್ಯಾಂಡ್ಸ್ ಅನ್ನುವಲ್ಲೇ ವಿ ಬ್ರಷ್ ಅವರ್ ಟೀತ್ ಅನ್ನುವಲ್ಲೇ ಡೂ ಸೈಲೆಂಟ್ ಆಗ್ಯದ. ಇಲ್ಲಿ ಮುಂದೆ ನೋಡೋಣ, ಇಲ್ಲೇನು ಹೇಳೋಣ, ಡೂ ಯು ವಾಶ್ ಯುವರ್ ಹ್ಯಾಂಡ್ಸ್ ಅನ್ನುವಂಥ ಪ್ರಶ್ನೆ ಬಂದಾಗ, ಸೊ ಇಲ್ಲೇನಂತ ಹೇಳೋಣ, ವಿ ವಾಶ್ ಅವರ್ ಹ್ಯಾಂಡ್ಸ್. ಡೂ ಯು ವಾಶ್ ಯುವರ್ ಹ್ಯಾಂಡ್ಸ್ ಪ್ರಶ್ನೆ ಬಂದಾಗ ಡೂ ಹೈಲೈಟ್ ಆಗ್ಯದ, ಇಲ್ಲಿ ಉತ್ತರ ಬಂದಾಗ ಎಸ್ ಯು ವಾಶ್ ಯುವರ್ ಹ್ಯಾಂಡ್ಸ್ ಅಂತ ನೀನು ಡೂ ಅನ್ನು ಸೈಲೆಂಟ್ ಇಟ್ಕೊಂಡಿರ್ತೀರಿ. ಅದೇ ರೀತಿ ಇಲ್ಲೊಂದು ಪ್ರಶ್ನೆ ನೋಡ್ರಿ, ಇಲ್ಲಿ ನೋಡೋಣ. ಇಲ್ಲಿ ಡಸ್ ಹೀ ಡ್ರಿಂಕ್ ಟೀ, ಸ್ವಲ್ಪ ಎಚ್ಚರಾಗ್ರಿ. ಇಲ್ಲಿ ನೋಡೋಣ, ಇಲ್ಲಿ ಹೀ ಶಿ ಇಟ್ಟು ಬಂದಾಗ ಆಗಲೇ ಡ್ರಿಂಕ್ಸ್ ಅಂತ ಇತ್ತು ತಾನೇ, ಇಲ್ಲದ ನೋಡ್ರಿ ಕೆಂಪದು. ಸೊ ಆದ್ದರಿಂದ ಈ ಎಸ್ ಅದ ಅಂದಾಗ ಡಸ್ ಇತ್ತು ಅಂತ ತಿಳ್ಕೊಂಡಿರ್ತೀವಿ, ಇಲ್ಲೇ ಇದು ಸೈಲೆಂಟ್ ಇತ್ತು. ಈಗ ನಾ ಏನು ಮಾಡ್ತೀನಿ, ಪ್ರಶ್ನೆ ಮಾಡುವಾಗ ನಾನು ಹೈಲೈಟ್ ಮಾಡ್ತೀನಿ, ಡಸ್ ಹೀ ಡ್ರಿಂಕ್ ಟೀ. ಸೊ ಯಾವಾಗ ಉತ್ತರ ಕೊಡಬೇಕಂತ ಬಂತು ಆವಾಗ ನಾವು ಏನು ಮಾಡ್ತೀವಿ, ಹೀ ಡ್ರಿಂಕ್ಸ್, ಹೀ ಡಸ್ ಅನ್ನೋದು ಬದಲಾಗಿ ಹೀ ಡ್ರಿಂಕ್ಸ್ ಟೀ ಅಂತ ಉತ್ತರ ಕೊಡ್ತೀನಿ. ಓಕೆನಾ. ಸೊ ಅದೇ ರೀತಿ ನೆಕ್ಸ್ಟ್ ವಾಕ್ಯದಲ್ಲಿ ಡಸ್ ಶೀಮಾ ಆರ್ ಡಸ್ ಶೀ ಬಾತ್ ಎವ್ರಿ ಡೇ ಉತ್ತರ ಕೊಡಬೇಕಾದಾಗ ಎಸ್ ಸೀಮಾ ಬಾತ್ಸ್ ಎವ್ರಿ, ಡಸ್ ಅನ್ನೋದನ್ನು ಸೈಲೆಂಟ್ ಇಟ್ಬಿಡ್ತೀನಿ ಅನ್ನೋದು ಕಲ್ಪನೆ ಇರಬೇಕು. ಅದೇ ರೀತಿ ಡಸ್ ಇಟ್ ಬಾರ್ಕ್ ಎಟ್ ನೈಟ್, ಆವಾಗ ಎಸ್ ಇಟ್ ಬಾರ್ಕ್ಸ್ ಅಂತಲೇ ಬರೀಬೇಕು. ಇದು ಮಾತಾಡುವಾಗ ನಮ್ಮ ಕಲ್ಪನೆ ಇರಬೇಕು ಅಷ್ಟೇ. ಸೊ ಅದೇ ರೀತಿ ಮತ್ತಿಲ್ಲೇ ಹೀ ಶೀಟ್ ಬಂದಾಗ ಮಾತ್ರ ಎಸ್ ಪ್ರತ್ಯಯ ಅಥವಾ ಡೋಸ್. ಇನ್ನು ಉಳಿದ ಕಡೆ ಎಲ್ಲರ ಕಡೆ ನೀವು ಏನು ಮಾಡಬೇಕು, ಡೂ ಉಪಯೋಗಿಸ್ಬೇಕು. ಡೂ ದೇ ಪ್ಲೇ ಆನ್ ದ ಗ್ರೌಂಡ್ ಅಂದಾಗ ಎಸ್ ದೇ ಪ್ಲೇ ಆನ್ ದ ಗ್ರೌಂಡ್. ಡೂ ಇದೆ ಎದ್ದು ಕಾಣೋದಿಲ್ಲ. ಅಂದರೆ ಪ್ರಶ್ನೆಗಳನ್ನು ಮಾಡಬೇಕಾದಾಗ ಪ್ರಶ್ನೆಗಳಲ್ಲಿ ಎರಡು ರೀತಿ ಇರ್ತದೆ ನೋಡೋಣ. ಈಗ ಡೂ ಇಂದ ಪದ ಡೂ ಫಾರ್ಮ್ ಕ್ವಶನ್ ವಿತ್ ಡೂ ಫಾರ್ಮ್ ಅಂತ ಕರೀತಾರೆ ಇದಕ್ಕೆ. ಅಂದರೆ ಡೂ ಹೆಂಗೆ ಮಾಡ್ಬೇಕು, ಏನಿಲ್ಲ, ನೀವು ಕೇವಲ ಥಿಂಕ್ ಅಬೌಟ್ ದಿ ಫಸ್ಟ್ ಟೂ ವರ್ಡ್ಸ್ ಈಗ ಸಬ್ಜೆಕ್ಟ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಮೊದಲು ಬಂದರೆ ಪ್ರಶ್ನೆ, ಸಬ್ಜೆಕ್ಟ್ ಮೊದಲು ಬಂದರೆ ಉತ್ತರ, ಇಷ್ಟು ತಿಳ್ಕೊಂಬಿಡ್ಬೇಕು. ಸೊ ಈ ಥರ ನಾವೇನು ಮಾಡ್ಕೊಂಡಿರ್ಬೇಕಂತಂದರೆ ಯಾವಾಗ ಎದ್ದು ಕಾಣ್ತೇವೆ ಯಾವಾಗ ಎದ್ದು ಕಾಣೋದಿಲ್ಲ ಅನ್ನೋದರ ಕಲ್ಪನೆ ನಮಗಿರಬೇಕು. ಸೊ ಇಲ್ಲಿ ಮತ್ತೊಂದಿಷ್ಟು ಎಕ್ಸಾಂಪಲ್ ಕೊಟ್ಟೀನಿ ನೋಡ್ರಿ ಏನಾಗ್ತದೆ ಅಂತಂದರೆ. ಈಗ ನಾನು ಹೇಳ್ತೀನಿ, ಇಲ್ಲಿ ಏನಾದರೂ ಹೇಳೋಣ, ಐ ಟಾಕ್ ಇಂಗ್ಲೀಷ್. ಇಲ್ಲಿ ಹೆಲ್ಪಿಂಗ್ ವರ್ಬ್ನ ಬರೋದಿಲ್ಲ. ಇಲ್ಲಿ ನಾ ಕೆಳಗೆ ಕೊಟ್ಟೀನಿ ಇನ್ನೊಂದೇನೆಂದ್ರೆ ಐ ಡೋಂಟ್ ಟಾಕ್ ತಮಿಳ್. ನಾಗಲೇ ಹೇಳಿದೆ ಪ್ರಶ್ನೆ ಕೇಳುವಾಗ ಡೂ ಹೊರಗೆ ಬರ್ತದೆ,
ಮತ್ತು ಇನ್ಯಾವಾಗ ಬರ್ತದೆ ನೆಗೆಟಿವ್ ಫಾರ್ಮಲ್ಲಿ. ನಾವು ಎಲ್ಲದಕ್ಕೂ ಹೌದು ಅನ್ನೋದಿಲ್ಲ ರೀ. ಐ ಟಾಕ್ ಇಂಗ್ಲೀಷ್, ಇದಕ್ಕೆ ಪ್ರಶ್ನೆ ಮಾಡಿರಿ, ಈ ಡೂ ಇಲ್ಲಿ ಹೊರಗೆ ಬರಬೇಕು. ಡೂ ಐ ಟಾಕ್ ಇಂಗ್ಲೀಷ್? ಐ ಡೂ ಐ ಟಾಕ್ ತಮಿಳ್? ನೋ, ಐ ಡೋಂಟ್ ಟಾಕ್ ತಮಿಳ್. ಅಂದರೆ ನೆಗೆಟಿವ್ ಫಾರ್ಮ್ ಮಾಡಬೇಕಾದಾಗೂ ಕೂಡ ಈ ಡೂ ಅನ್ನೋದನ್ನು ನಾವು ಬರೀಲೇಬೇಕು, ಎದ್ದು ಕಾಣ್ತದೆ. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇಲ್ಲೇನದ, ಹಿ ರೀಡ್ಸ್ ನ್ಯೂಸ್ ಪೇಪರ್ ಇನ್ ದ ಮಾರ್ನಿಂಗ್. ಒಂದು ವೇಳೆ ಪ್ರಶ್ನೆ ಮಾಡ್ಬೇಕಾರೆ ಮಾಡಬೇಕು, ಇಲ್ಲೇನು ಡೂ ಇತ್ತಲ್ಲ, ಡೂ ಹಿ ಅಂದಾಗ ಡೂ ಇರ್ತದೋ ಡಸ್ ಇರ್ತದೆ. ನಾ ತೋರಿಸ್ಬಿಟ್ಟಿನಿ ಇಲ್ಲೇ ಡಸ್ ರೀಡ್ ಅಂತ ಬಂದಾಗ ಎಸ್ ಪ್ರತಿ ಹೆಚ್ಚಿನಿ ಅಂದಮೇಲೆ ಡಸ್ ಇರ್ತದೆ. ಇಲ್ಲಿ ಡಸನ್ನು ಮೊದಲು ಬರೀರಿ, ಡಸ್ ಹಿ ರೀಡ್, ಯಾಕಂದ್ರೆ ಡಸ್ ಹೊರಗೆ ಬಂತಲ್ಲ. ಡಸ್ ಹಿ ರೀಡ್ ನ್ಯೂಸ್ ಪೇಪರ್ ಇನ್ ದ ಮಾರ್ನಿಂಗ್? ಆವಾಗ ಎಸ್ ಅಂತಾರೆ ಹೇಳ್ರಿ, ನೋ ಅಂತಾರೆ ಹೇಳ್ರಿ. ಎಸ್ ಅಂತ ಹೇಳಬೇಕಾದಾಗ ಡಸ್ ಉಪಯೋಗ ಆಗ್ತದೆ, ಅಂದರೆ ಡಸ್ ಬರಿಬಾರ್ದು, ಎಸ್ ಬರಿ. ಹಿ ರೀಡ್ಸ್ ನ್ಯೂಸ್ ಪೇಪರ್. ಅದನ್ನು ಹಿ ರೀಡ್ಸ್ ನ್ಯೂಸ್ ಪೇಪರ್ ಅಂತ ಪಾಸಿಟಿವ್ ಹೇಳಬೇಕಾದಾಗ ಡಸ್ ಬರಲಿಲ್ಲ. ಬಟ್ ನೆಗೆಟಿವ್ ಮಾಡಬೇಕಾದಾಗ ಹಿ ಡಸ್ ನಾಟ್ ರೀಡ್ ನ್ಯೂಸ್ ಪೇಪರ್ ಇನ್ ದ ಮಾರ್ನಿಂಗ್. ಇಲ್ಲಿ ನೋಡ್ರಿ, ಡಸ್ ಅಂತ ಇಲ್ಲಿ ಆಗಲೇ ಬಂದಿರುವುದರಿಂದ, ಇಲ್ಲಿ ಬಂದಿರುವುದರಿಂದ ನಾವೇನು ಮಾಡ್ತೇವೆ ಹೇಳಿ ನೋಡೋಣ, ಈ ರೀಡ್ಗೆ ಎಸ್ ಪ್ರತ್ಯಯ ಹಚ್ಚಿಲ್ಲ. ಇಲ್ಲಿ ಬಂದಿಲ್ಲ ಅಂದರೆ ಇಲ್ಲಿ ಎಸ್ ಪ್ರತ್ಯಯ ಅಂತೂ ಇದು ಬರಲೇಬೇಕು ಅನ್ನೋದನ್ನು ನಾವು ಕಲ್ಪನೆಗೆ ಇಟ್ಕೊಂಡಿರಬೇಕು. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ವಾಕ್ಯ ಕೊಟ್ಟಿನಿ ಇಲ್ಲೇ, ಏನು ಹೇಳೋಣ. ಸೊ ಶಿ ಟೀಚಿಸ್ ಕನ್ನಡ. ಇಲ್ಲಿ ಡಸ್ ಅದ ಅಂತ ಕಲ್ಪನೆ ಇದೆ ನಮ್ಗೆ, ಆದ್ದರಿಂದ ನಾವಿಲ್ಲಿ ಟೀಚರ್ಸ್ ಇಟ್ಟೇವೆ. ಯಾವಾಗ ಹೊರಗೆ ಕಾಣಬೇಕದು ಪ್ರಶ್ನೆ ಮಾಡುವಾಗ. ಡಸ್ ಶಿ ಟೀಚ್ ಕನ್ನಡ? ನೆಗೆಟಿವ್ ಮಾಡಿರಿ ನೋಡೋಣ, ಶಿ ಡಸ್ ನಾಟ್ ಟೀಚ್ ಮರಾಠಿ. ನೆಗೆಟಿವ್ ಫಾರ್ಮ್ ಹೇಳಬೇಕಾದಾಗ ಮತ್ತೆ ಡಸ್ ಹೊರಗೆ ಬರಬೇಕು ಅಂತ. ಅಂದರೆ ಪಾಸಿಟಿವ್ನಲ್ಲಿ ಮಾತ್ರ ಕಾಣೋದಿಲ್ಲ, ಇನ್ನು ಉಳಿಕೆ ಕಡೆ ಎಲ್ಲರ ಕಡೆ ನಾವು ಡಸ್ ಡೂ ಅನ್ನು ಹೊರಗೆ ತರಬೇಕು ಅಂತ ಹೇಳ್ತಾರೆ. ಅಗೇನ್ ಇಲ್ಲೊಂದು ನಾವೊಂದು ಎಕ್ಸಾಂಪಲ್ ಕೊಟ್ಟೇನಿ ನೋಡಿ ಹೇಳೋಣ. ಇಟ್ ವಾಚಿಸ್ ದ ಹೌಸ್ ಇನ್ ದ ನೈಟ್. ರಾತ್ರಿಯಲ್ಲಿ ಮನೆ ಕಾಯ್ತದೆ. ಅವಾಗ ನಾವು ಪ್ರಶ್ನೆ ಮಾಡಬೇಕಾದ್ರೂ ಕೂಡ ಇಲ್ಲಿ ಡೋಸ್ ಐತಿ ಅಂತ ತಿಳ್ಕೊಂಡಿರ್ತಾನೆ, ಎಸ್ ಹಚ್ಚೇವಿಲ್ಲ ಇಲ್ಲಿ. ಅದರಿಂದ ಡಸ್ ಹೊರಗೆ ಬಂತು, ಡಸ್ ಇಟ್ ವಾಚ್ ದ ಹೌಸ್ ಇನ್ ದ ನೈಟ್. ಆವಾಗ ಇಲ್ಲಿನ ಡಸ್ ಹೊರಗೆ ಬರ್ತದೆ. ಆವಾಗ ನೆಗೆಟಿವ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಹೇಳೋಣ, ಇಟ್ ಡಸ್ ನಾಟ್ ವಾಚ್ ದ ಹೌಸ್ ಇನ್ ದ ಡೇ. ಅಂದರೆ ನೆಗೆಟಿವ್ ಫಾರ್ಮ್ ಮಾಡಬೇಕಾದ್ರೂ ಕೂಡ ಇಲ್ಲಿ ನಾವು ಡಸನ್ನು ಹೊರ ತೆಗಿತೀವಿ, ಪ್ರಶ್ನೆ ಮಾಡಬೇಕಾದ್ರೂ ಕೂಡ ಡಸನ್ನು ತೋರಿಸ್ತೀವಿ. ಪಾಸಿಟಿವ್ನ ಹೇಳಬೇಕಾದಾಗ ಮಾತ್ರ ನಾವು ಡಸನ್ನು ಹೇಳೋದಿಲ್ಲ ಅನ್ನೋ ಕಲ್ಪನೆ ನಮಗೆ ಇರಬೇಕು ಅಂತ ಅರ್ಥ. ಒನ್ಸ್ ಅಗೇನ್ ನಾನು ಹಂಗೆ ರಿಪೀಟ್ ಮಾಡ್ಕೊತ ಹೋಗ್ತೀನಿ. ಇಲ್ಲಿ ನೋಡ್ರಿ, ಸ್ವಲ್ಪ ಮಾತಾಡಬೇಕು, ನನ್ನ ಜೊತೆಗೇನೆ ಮಾತಾಡಿದ್ರು ಪರವಾಗಿಲ್ಲ ನೀವೆಲ್ಲ. ಐ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಾನು ದಿನಾಲು ಹೇಳ್ತೀನಿ ನನ್ನ ರೂಢಿ. ವಿ ಬ್ರಷ್ ಅವರ್ ಟೀತ್. ಇವು ನಾವು ಬರೀ ಬ್ರಷ್ ಅಂತಲ್ಲ, ನಾವು ಏನಾದರೂ ಮಾಡಬೇಕು. ವಿ ರೀಡ್ ನ್ಯೂಸ್ ಪೇಪರ್. ವಿ ಗೋ ಟು ಸ್ಕೂಲ್. ಅದೇ ಹೆಂಗೆ ಹೋಗ್ತೀಯಪ್ಪ? ವಿ ಗೋ ಟು ಸ್ಕೂಲ್ ಬೈ ದ ಕಾರ್. ಐ ಗೋ ಟು ಸ್ಕೂಲ್ ಬೈ ಬೈಸಿಕಲ್. ನೀನು ರೂಢಿ ಹೇಳ್ಕೊತ ಹೋಗೋದು. ಯು ವಾಶ್ ಯುವರ್ ಹ್ಯಾಂಡ್ಸ್. ಅದೇ ರೀತಿಯಾಗಿ ಸೊ ಇಲ್ಲಿ ಹೀ ಡ್ರಿಂಕ್ಸ್ ಟೀ. ಶೀಮಾ ಬಾತ್ಸ್ ಎವರಿ ಡೇ. ಇಟ್ ಬಾರ್ಕ್ಸ್ ಎಟ್ ನೈಟ್. ರಾತ್ರಿ ಬೊಗಳುತ್ತದೆ. ಅದೇ ರೀತಿ ಇಲ್ಲೇ ಸೊ ದೇ ಪ್ಲೇ ಆನ್ ದ ಗ್ರೌಂಡ್. ಸೊ ಆಲ್ ದೀಸ್ ಆರ್ ಸಮ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್. ನಮಗೆ ಅನ್ಕೊಂತ ಹೋಗಬೇಕು. ಒನ್ಸ್ ಅಗೇನ್, ಐ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ವಿ ಬ್ರಷ್ ಅವರ್ ಟೀತ್. ಯು ವಾಶ್ ಯುವರ್ ಹ್ಯಾಂಡ್ಸ್. ಹೀ ಡ್ರಿಂಕ್ಸ್ ಟೀ. ಶಿ ಬಾತ್ಸ್ ಎವರಿ ಡೇ. ಇಟ್ ಬಾರ್ಕ್ಸ್ ಎಟ್ ನೈಟ್. ದೇ ಪ್ಲೇ ಆನ್ ದ ಗ್ರೌಂಡ್. ಅದೇ ರೀತಿ ಪ್ರಶ್ನೆ ಮಾಡೋಕ್ಕೆ ಬರಬೇಕಲ್ಲ. ನೋಡೋಣ, ಡು ಯು ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್? ಸೊ ಅಂದು ರೂಢಿ ಮಾಡ್ಕೋಬೇಕು ಇವನ್ನ, ಅಂದ್ರೆ ಕೇಳೋಕೆ ಅನುಕೂಲ ಆಗ್ತದೆ. ಐ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ಡು ಯು ಬ್ರಷ್ ಯುವರ್ ಟೀತ್? ಎಸ್, ವಿ ಬ್ರಷ್ ಅವರ್ ಟೀತ್. ಡು ಯು ವಾಶ್ ಯುವರ್ ಹ್ಯಾಂಡ್ಸ್? ಎಸ್, ವಿ ವಾಶ್ ಯುವರ್ ಹ್ಯಾಂಡ್ಸ್. ಡಸ್ ಹೀ ಡ್ರಿಂಕ್ ಟೀ? ನೋಡಿ ನಾ ಎಸ್ ಬರ್ದಿಲ್ಲ ಅಲ್ಲಿ, ಡಸ್ ಹೊರಗೆ ಬಂದದ್ದು. ಡಸ್ ಹೀ ಡ್ರಿಂಕ್ ಟೀ? ಎಸ್, ರಘು ಡ್ರಿಂಕ್ಸ್ ಟೀ. ಸೊ ಲೈಕ್ ದಿಸ್. ಡಸ್ ಸೀಮಾ ಬಾತ್ ಎವರಿ ಡೇ? ಸೀಮಾ ಬಾತ್ಸ್ ಎವರಿ ಡೇ. ಡಸ್ ಇಟ್ ಬಾರ್ಕ್ ಎಟ್ ನೈಟ್? ಎಸ್, ಇಟ್ ಬಾರ್ಕ್ಸ್ ಎಟ್ ನೈಟ್. Does students or does they play on the ground? Yes, the students play on the ground.
So these are some habitual actions with a simple sentences. ಅಗೇನ್ ನೆಗೆಟಿವ್ನಾಗ ಮಾತಾಡೋದು ಹೇಗೆ ಅಂತ ಸ್ವಲ್ಪ ರೂಢಿ ಮಾಡ್ಕೊಳ್ಳೋಣ. ಐ ಟಾಕ್ ಇಂಗ್ಲೀಷ್, ಐ ಡೋಂಟ್ ಟಾಕ್ ತಮಿಳ್. He reads newspaper in the morning, he doesn't read newspaper in the evening. She teaches Kannada, she doesn't teach Marathi. It watches the house in the night, it doesn't watch the house in the day. ಅಂದರೆ ಇಲ್ಲಿ ವಾಚ್, ಟೀಚಿಸ್ ಟೀಚ್, ರೀಡ್. ಸೊ ಇದ್ರ ಬಗ್ಗೆ ನಮಗೆ ಕಲ್ಪನೆ ಇರಬೇಕಷ್ಟೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ. ಅಂದರೆ ನಾವು ನಮ್ಮ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಹೇಳಬೇಕಾದಾಗ ಇದು ರೂಢಿ ಇರಬೇಕು ಅಂತ ಅರ್ಥ. ಸೊ ಈ ರೀತಿ ನೀವು ಸ್ವಲ್ಪ ಕಲ್ಕೋತ ಹೋಗ್ರಿ, ಅಂದರೆ ನಿಮಗದು ರೂಢಿ ಆಗ್ತದೆ. ನನ್ನ ಮುಂದಿನ ಪಾಠದಲ್ಲಿ ಈಗ ಐ ಟಾಕ್ ಅನ್ನೋದು ಹೇಳ್ತೀನಿ. ನಾನು ಐ ಟೀಚ್ ಅಂತ ಹೇಳಿದ್ದೇನೆ. ಇದ್ರ ಜೊತೆಗೆ ಕೆಲವೊಂದು ಸಬ್ಜೆಕ್ಟು ಕಾಂಪ್ಲಿಮೆಂಟ್ ಉಪಯೋಗ ಮಾಡಿಕೊಂಡು ಮುಂದೆ ವಾಕ್ಯಗಳನ್ನ ಬೆಳೆಸೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಐ ಟೀಚ್ ಇಂಗ್ಲೀಷ್, ಐ ಆಮ್ ಟೀಚರ್, ಐ ಟೀಚ್ ಇಂಗ್ಲೀಷ್. ಇದನ್ನು ಮಾಡೋದು ಹೇಗೆ? ನನ್ನ ಹ್ಯಾಬಿಚುವಲ್ ಆ್ಯಕ್ಷನ್ ಏನು? ಬರೀ ಈಗ ನಾನು ಹೇಳಿದ್ದು ಹ್ಯಾಬಿಚುವಲ್ ಆ್ಯಕ್ಷನ್ ಹೇಳಿದ್ದೇನೆ. ಸೊ ನಾನು ಯಾರು, ನನ್ನ ಇಂಟ್ರೊಡಕ್ಷನ್ ಕೊಡ್ತಾನೆ ಹ್ಯಾಬಿಚುವಲ್ ಆ್ಯಕ್ಷನ್ಸನ್ನು ಹೇಳೋದು. ಅಂದರೆ ಸೆಲ್ಫ್ ಇಂಟ್ರೊಡಕ್ಷನ್ ಆ್ಯಂಡ್ ಮೈ ಡೈಲಿ ರಿಟರ್ನ್, ಮೈ ಹ್ಯಾಬಿಚುವಲ್ ಆ್ಯಕ್ಷನ್ ಹೇಳೋದು ಹೇಗೆ ಅನ್ನೋದನ್ನು ನನ್ನ ಮುಂದಿನ ಪಾಠದಲ್ಲಿ ಹೇಳ್ತೇನೆ. ತಾವೆಲ್ಲ ವಿದ್ಯಾರ್ಥಿಗಳು, ನನ್ನ ಮಿತ್ರರು, ಯಾರು ಇಂಗ್ಲೀಷ್ನಾಗ ಸ್ವಲ್ಪ ಮಾತಾಡಬೇಕಂತ ಕಲಿಬೇಕು ಅಂತೀರಿ ಅವರೆಲ್ಲರೂ ಈ ವಿಡಿಯೋವನ್ನು ಮೇಲೆ ನೋಡಿರಿ. ನಿಮ್ಮ ರೂಢಿ ಆಗ್ತದೆ. ವಾಕ್ಯಗಳನ್ನು ಬಾಯಿ ಬಿಟ್ಟು ಅನ್ಬೇಕು. ಇಂಗ್ಲೀಷ್ ಯಾವಾಗಲೂ ಕೂಡ ಮಾತಾಡೋದ್ರಿಂದ ಬರ್ತದೆ ಹೊರತಾಗಿ ನಿಮಗೆ ಅದು ಸುಮ್ಮನೆ ಓದೋದ್ರಿಂದ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿಬಿಟ್ಟು ತಾವೆಲ್ಲ ಈ ವಿಡಿಯೋ ನೋಡಿದ್ದೀರಿ. ಸೊ ಬಹುಶಃ ನನಗನ್ನಿಸ್ತದೆ ಸ್ವಲ್ಪ ಪ್ರಮಾಣದಲ್ಲಾದರೂ ನಾನು ಕನ್ನಡದಲ್ಲಿ ವಿವರಣೆ ಮಾಡ್ತಾ ಹೇಳ್ಕೊತಾ ಹೋಗಿದ್ದೇನೆ. ಸೊ ಮೇಲೆ ನೋಡಿದ್ರೆ ಗೊತ್ತಾಗ್ತದೆ. ಸ್ವಲ್ಪ ಪ್ರಮಾಣದಲ್ಲಾದರೂ ಕೂಡ ನಿಮಗೆ ಇದು ಹೆಲ್ಪ್ ಆಗಿದ್ದರೆ ದಯಮಾಡಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೇನೆ, ನನ್ನ ಈ PG ಆರಾಧ್ಯ ಮಠ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಇದನ್ನು ಶೇರ್ ಮಾಡಿರಿ. ನಿಮ್ಮ ಹೆಚ್ಚು ಗೆಳೆಯಂದಿರಿಗೆ ಶೇರ್ ಮಾಡಿ ಅವರು ಕಲಿಯುವಂತೆ ಹೆಲ್ಪ್ ಮಾಡಿರಿ ಮತ್ತು ಲೈಕ್ ಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿಬಿಟ್ಟು ತಾವೆಲ್ಲ ಇಲ್ಲಿವರೆಗೂ ತಮ್ಮ ಸಮಯವನ್ನು ನನ್ನ ವಿಡಿಯೋ ನೋಡೋದಕ್ಕೆ ಕೊಟ್ಟು ನನ್ನ ವಿಡಿಯೋವನ್ನು ವಾಚ್ ಮಾಡಿದ್ದೀರಿ. ಸೊ ಯು ಹ್ಯಾವ್ ಆಲ್ ವಾಚ್ಡ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್. Thank you one and all for watching my video. Once again, let us see in the next session. Thank you very much.